ಎಜೆ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಶುಕ್ರವಾರ ಶ್ರೀ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಪ್ರಯುಕ್ತವಾಗಿ ತೊಟ್ಟಿಲೋತ್ಸವವನ್ನು ಭಕ್ತಿ ಭಾವದಿಂದ ಆಚರಣೆ ಮಾಡಲಾಗಿದೆ. ಪಟ್ಟಣದ ಅಂಕಲಕಡದಲ್ಲಿ ಇರುವ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಅಭಿಷೇಕ ಹಾಗೂ ದೀಪಾರಾಧನೆ ನೆರವೇರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪೂಜಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ರಾಮ ಜನ್ಮಭೂಮಿ ಪ್ರಯುಕ್ತ ರಾಮ ಜನ್ಮದಿನದ ಪ್ರಯುಕ್ತವಾಗಿ ಇವತ್ತಿನ ದಿವಸ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ರಾಮ ಜನ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಇದು ವಿಜೃಂಭಣೆಯಿಂದ ಈ ವರ್ಷ ಆಗುತ್ತೆ. ಎಲ್ಲರಿಗೂ ಈ ಶ್ರೀರಾಮನು ಆರೋಗ್ಯವನ್ನು ಕೊಟ್ಟು ಐಶ್ವರ್ಯವನ್ನು ಕೊಡಲಿ ಅಂತ ಹೇಳುತ್ತಾ, ಹಾಗೂ ಈ ನಮ್ಮ ಹಿಂದೂ ಸನಾತನ ಧರ್ಮವನ್ನು ಎತ್ತಿ ಹಿಡಿಯಲಿಕ್ಕೆ ಶ್ರೀರಾಮನೇ ಒಂದು ಕಾರಣ ಅಂತ ಹೇಳ್ಬೋದು. ಆ ಉದ್ದೇಶ ಸಲುವಾಗಿ ಎಲ್ಲರೂ ರಾಮನ ಚರಣಕ್ಕೆ ಎರಗಿ ಭಕ್ತಿ ಪೌರುಷದಿಂದ ಅವರನ್ನು ಧ್ಯಾನಿಸ್ತಾ ಇವತ್ತಿನ ದಿವಸ ಈ ರಾಮೋತ್ಸವವನ್ನು ಆಚರಿಸಿ ಎಲ್ಲರೂ ಆರೋಗ್ಯವನ್ನು ಪಡೀಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ದು ಶ್ರೀಗೌರಿ ಮಹಿಳಾ ಬಂಕಾಪುರ. ನಮ್ದು ಮಹಿಳಾ ಮಂಡಳ ಶುರುವಾಗಿ 20 ವರ್ಷ ಆಯ್ತು. ಆ ವರ್ಷದಿಂದ ನಾವು ವರ್ಷ ಹನುಮ ಜಯಂತಿ, ರಾಮನವಮಿ, ಶಂಕರ ಜಯಂತಿ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ನಡ್ಸ್ಕೊತ ಬಂದಿದ್ದೇವೆ. ಇವತ್ತು ರಾಮನವಮಿ ನಿಮಿತ್ತ ರಾಮನ್ ತೊಟ್ಲ ಹಾಕಿದ್ದೇವೆ. ನಮ್ಮ ಬಂಕಾಪುರದಲ್ಲಿ ಪಂಪಾ ವಿರೂಪಾಕ್ಷ ದೇವಸ್ಥಾನದಲ್ಲಿ ನಾವೆಲ್ಲಾ ಕಾರ್ಯಕ್ರಮನ ಹಮ್ಕೋತೇವೆ. ಅದಕ್ಕಾಗಿ ರಾಮನವಮಿ ನಿಮಿತ್ತ ರಾಮ ದೇವರ ತೊಟ್ಟಿಲೋತ್ಸವನ ನಮ್ಮ ಪಂಪಾ ವಿರೂಪಾಕ್ಷ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಧನ್ಯವಾದಗಳು. ಬಂಕಾಪುರ ನನ್ನ ತವ್ರ ಮನಿ. ರಾಮನವಮಿ ದಿವಸ ನಾ ಇಲ್ಲಿ ಬಂದೇನಿ. ಇವರೆಲ್ಲ ವಿಜೃಂಭಣೆಯಿಂದ ರಾಮೋತ್ಸವ ಮಾಡ್ಯಾರ. ರಾಮದೇವ್ರ ಎಲ್ಲಾರ್ಗೂ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಬೇಡ್ಕೋತೀನಿ. ಈ ಸಂದರ್ಭದಲ್ಲಿ ಶ್ರೀ ಗೌರಿ ಮಹಿಳಾ ಮಂಡಲದ ಸದಸ್ಯರು ಸೇರಿ ಶ್ವೇತಾ ಕುಲಕರ್ಣಿ, ಪಲ್ಲವಿ ಜೋಶಿ, ಅನನ್ಯ ಕಬ್ಬೂರ್, ಸಹನಾ ಸಂಕಣ್ಣವರ್, ಭಾವನಾ ಸಂಕಣ್ಣವರ್, ಹೇಮಾ ಕುಲಕರ್ಣಿ, ಗಂಗೂಬಾಯಿ ಪೂಜಾರ್, ಪೂಜಾ ಕುಲಕರ್ಣಿ, ಗಾಯತ್ರಿಬಾಯಿ ಕುಲಕರ್ಣಿ, ವಿಜಯಲಕ್ಷ್ಮಿ ಕುಲಕರ್ಣಿ, ರಜನಿ ಕುಲಕರ್ಣಿ, ಲತಾ ದೀಕ್ಷಿತ್, ಪ್ರಮೀಳಾಬಾಯಿ ಕುಲಕರ್ಣಿ ಉಪಸ್ಥಿತರಿದ್ದರು. ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಸ್ಥಳೀಯ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ರವಿರಾಜ್ ಸಂಶಿ, ಹಾವೇರಿ ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.